ಮೇಲೆ ಪ್ರಶ್ನೆ ತೆಗೆದಿರಿ. ಒಂದು 30 ಪ್ರಶ್ನೆ ಅದಾವು. ಆ 30 ಪ್ರಶ್ನೆಗಳನ್ನ ಹೇಳಲು ತಯಾರಾಗ್ಯಾರ. ಒಂದೊಂದಾಗಿ ಒಬ್ಬೊಬ್ರು ಕೇಳ್ಕೊಂಡು ಹೋಗೋಣ. ಈಗ ಮೊದಲನೇ ಪ್ರಶ್ನೆ, ಸುತ್ತಳತೆ ಎಂದರೇನು? ಸಮತಲಾಕೃತಿಯನ್ನು ಸುತ್ತುವರಿದ ಭಾಗಕ್ಕೆ ಸುತ್ತಳತೆ ಎನ್ನುವರು. ಸರಿಯಾದ ಉತ್ತರ. ಸಮತಲಾಕೃತಿಯು ಸುತ್ತುವರಿದ ಭಾಗಕ್ಕೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಸುತ್ತಳತೆ ಅಂತಕ್ಕಂಥ ಹೆಸರನ್ನು ನಾವು ಕರಿತೀವಿ. ಮುಂದಿನ ಪ್ರಶ್ನೆ, ಸಮತಲಾಕೃತಿ ಎಂದರೇನು? ಎರಡು ಆಯಾಮಗಳನ್ನು ಹೊಂದಿರುವ ಆಕೃತಿಗೆ ಸಮತಲಾಕೃತಿ ಎನ್ನುವರು. ಸರಿಯಾದ ಉತ್ತರ. ಸಮತಲಾಕೃತಿ ಅಂದ್ರೇನಪ್ಪ ಅಂದ್ರೆ 2 ಆಯಾಮಗಳನ್ನು ಹೊಂದಿರತಕ್ಕಂಥ ಆಕೃತಿಗಳೇನದಾವಲ್ಲ ಅವಕ್ಕ ನಾವು ಸಮತಲಾಕೃತಿ ಅಂತಕ್ಕಂಥ ಹೆಸರಿನಿಂದ ನಾವು ಕರಿತೀವಿ. ಮುಂದಿನ ಪ್ರಶ್ನೆ, ಸಮತಲಾಕೃತಿಯಲ್ಲಿರುವ 2 ಆಯಾಮಗಳು ಯಾವುವು? ಉದ್ದ ಮತ್ತು ಅಗಲ. ಸರಿಯಾದ ಉತ್ತರ. ಉದ್ದ ಮತ್ತು ಅಗಲ ಇರ್ಬೋದು ಅಥವಾ ಉದ್ದ ಮತ್ತು ಉದ್ದ ಅಂತಕ್ಕಂಥ ಇರ್ಬೋದು. ಇವು ಸಮತಲಾಕೃತಿಯ 2 ಆಯಾಮಗಳು ಅಂತಕ್ಕಂಥವು. ಮುಂದಿನ ಪ್ರಶ್ನೆ, ABC ಎಂಬ ತ್ರಿಭುಜದ ಸುತ್ತಳತೆ ಕಂಡುಹಿಡಿಯುವ ವಿಧಾನವನ್ನು ತಿಳಿಸು. ABC ಅಂತಕ್ಕಂಥ ಒಂದು ತ್ರಿಭುಜ ಐತಿ. ಆ ತ್ರಿಭುಜದ ಸುತ್ತಳತೆ ಹೇಗೆ ಕಂಡುಹಿಡಿತಿ? ತ್ರಿಭುಜದ ಸುತ್ತಳತೆ AB + BC + CA. ಸರಿಯಾದ ಉತ್ತರ. ವಿರೋಧ ಚಪ್ಪಳೆ. ಮುಂದಿನ ಪ್ರಶ್ನೆ, ಆಯತದ ಸುತ್ತಳತೆ ಕಂಡುಹಿಡಿಯುವ ಸೂತ್ರವನ್ನು ತಿಳಿಸು. ಆಯತದ ಸುತ್ತಳತೆ 2 ಬ್ರಾಕೆಟ್ ಓಪನ್ ಉದ್ದ ಪ್ಲಸ್ ಅಗಲ ಬ್ರಾಕೆಟ್ ಕ್ಲೋಸ್. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಆಯತದ ಸುತ್ತಳತೆ ಮತ್ತು ಅಗಲ ಕೊಟ್ಟಿವಿ. ಉದ್ದ ಕಂಡುಹಿಡಿಯುವ ಸೂತ್ರ. ಅಗಲ ಉದ್ದ ಕಂಡುಹಿಡಿಯುವ ಅಂದ್ಬಿಟ್ಟು ಆಯತದ ಸುತ್ತಳತೆ ಕೊಟ್ಟಿವಿ ಮತ್ತು ಅಗಲ ಕೊಟ್ಟಿವಿ. ಉದ್ದ ಕಂಡುಹಿಡಿಯುವ ಸೂತ್ರ. ಉದ್ದ ಆಯತ ಸುತ್ತಳತೆ /2 ಮೈನಸ್ ಅಗಲ. ಸರಿಯಾದ ಉತ್ತರ. ಉದ್ದ ಆಯತದ ಸುತ್ತಳತೆ /2 ಮೈನಸ್ ಉದ್ದ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಆಯತದ ಸುತ್ತಳತೆ ಮತ್ತು ಉದ್ದ ಕೊಟ್ಟಾಗ ಅಗಲ ಕಂಡುಹಿಡಿಯುವ ಸೂತ್ರ. ಅಗಲ ಆಯತ ಸುತ್ತಳತೆ /2 ಮೈನಸ್ ಉದ್ದ. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಚೌಕದ ಸುತ್ತಳತೆ ಕಂಡುಹಿಡಿಯುವ ಸೂತ್ರ. ಚೌಕದ ಸುತ್ತಳತೆ 4 × 1 ಭುಜ. ಸರಿಯಾದ ಉತ್ತರ. ಚೌಕದ ಸುತ್ತಳತೆ 4 × 1 ಭುಜ. ಚೌಕದ ಸುತ್ತಳತೆ ಕೊಟ್ಟಾಗ ಅದರ ಉದ್ದ ಕಂಡುಹಿಡಿಯುವ ಸೂತ್ರ. ಅದರ ಒಂದು ಭುಜ ಕಂಡುಹಿಡಿಯುವ ಸೂತ್ರ. ಭುಜ × ಚೌಕದ ಸುತ್ತಳತೆ ಕೊಟ್ಟಿವಿ, ಅದರ ಒಂದು ಭುಜ ಅಥವಾ ಅದರ ಉದ್ದವನ್ನು ಕಂಡುಹಿಡಿಯೋಕೆ ಐತಿ. ಸುತ್ತಳತೆ /4. ಅದರ ಒಂದು ಭುಜ ಇಸ್ಕೊಳ್ತು ಚೌಕದ ಸುತ್ತಳತೆ /4 ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ವಿಸ್ತೀರ್ಣ ಎಂದರೇನು? ಸಮತಲಾಕೃತಿ ಆವರಿಸಿರುವ ಭಾಗಕ್ಕೆ ವಿಸ್ತೀರ್ಣ ಎನ್ನುವರು. ಸರಿಯಾದ ಉತ್ತರ. ಒಂದು ಸಮತಲಾಕೃತಿಯು ಆವರಿಸಿಕೊಂಡಿರುವ ಭಾಗಕ್ಕೆ ನಾವು ಏನಂತಿದ್ದೇವೆ ಅಂದ್ರೆ ವಿಸ್ತೀರ್ಣ ಆಗ್ತೈತಿ. ವಿಸ್ತೀರ್ಣದ ಮೂಲಮಾನ ಯಾವುದು? ಸರಿಯಾದ ಉತ್ತರ. ವಿಸ್ತೀರ್ಣದ ಮೂಲಮಾನ ಅಂತಕ್ಕಂಥದ್ದು ಚದರ ಅಂತಕ್ಕಂಥದ್ದು ವಿಸ್ತೀರ್ಣದ ಮೂಲಮಾನ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ. ತ್ರಿಭುಜದ ವಿಸ್ತೀರ್ಣ 1/2 × ಪಾದ × ಎತ್ತರ. ಸರಿಯಾದ ಉತ್ತರ. ತ್ರಿಭುಜದ ವಿಸ್ತೀರ್ಣ 1/2 × ಪಾದ × ಎತ್ತರ. ಮುಂದಿನ ಪ್ರಶ್ನೆ, ತ್ರಿಭುಜದ ವಿಸ್ತೀರ್ಣ ಮತ್ತು ಎತ್ತರ ಕೊಟ್ಟಾಗ ಎತ್ತರ ಕೊಟ್ಟಾರ ಪಾದ ಕಂಡುಹಿಡಿಯುವ ಸೂತ್ರ. ಪಾದ 2 × ತ್ರಿಭುಜದ ವಿಸ್ತೀರ್ಣ ಎತ್ತರ. ಸರಿಯಾದ ಉತ್ತರ. ಪಾದ 2 × ತ್ರಿಭುಜದ ವಿಸ್ತೀರ್ಣ ಎತ್ತರ. ಮುಂದಿನ ಪ್ರಶ್ನೆ, ತ್ರಿಭುಜದ ವಿಸ್ತೀರ್ಣ ಕೊಟ್ಟಾರ ಪಾದ ಕೊಟ್ಟಾರ ಎತ್ತರ ಕಂಡುಹಿಡಿಯುವ ಸೂತ್ರ. ಎತ್ತರ 2 × ತ್ರಿಭುಜದ ವಿಸ್ತೀರ್ಣ ಪಾದ. ಸರಿಯಾದ ಉತ್ತರ. ಎತ್ತರ 2 × ತ್ರಿಭುಜದ ವಿಸ್ತೀರ್ಣ ಪಾದ. ಮುಂದಿನ ಪ್ರಶ್ನೆ, ಆಯತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ. ಆಯತದ ವಿಸ್ತೀರ್ಣ ಉದ್ದ × ಅಗಲ. ಸರಿಯಾದ ಉತ್ತರ. ಆಯತದ ವಿಸ್ತೀರ್ಣ ಉದ್ದ × ಅಗಲ. ಆಯತದ ವಿಸ್ತೀರ್ಣ ಕೊಟ್ಟಾರ ಅಗಲ ಕೊಟ್ಟಾರ ಉದ್ದ ಕಂಡುಹಿಡಿಯುವ ಸೂತ್ರ. ಉದ್ದ ಆಯತದ ವಿಸ್ತೀರ್ಣ ಅಗಲ. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಆಯತದ ವಿಸ್ತೀರ್ಣ ಮತ್ತು ಉದ್ದ ಕೊಟ್ಟಾಗ ಅಗಲ ಕಂಡುಹಿಡಿಯುವ ಸೂತ್ರ. ಅಗಲ
ಈಕ್ವಲ್ ಟು ಆಯತದ ವಿಸ್ತೀರ್ಣ ಬೈ ಉದ್ದ. ಸರಿಯಾದ ಉತ್ತರ ಅಗಲ ಇಟ್ಕೊಂಡು ಆಯತದ ವಿಸ್ತೀರ್ಣ ಬೈ ಉದ್ದ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಚೌಕದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ. ಭುಜ ಸ್ಕ್ವೇರ್. ಸರಿಯಾದ ಉತ್ತರ ಭುಜ ಸ್ಕ್ವೇರ್ ಅಥವಾ ಭುಜ ಇಂಟು ಭುಜ. ಚೌಕದ ವಿಸ್ತೀರ್ಣ ಇಟ್ಕೊಂಡು ಭುಜ ಸ್ಕ್ವೇರ್ ಅಥವಾ ಭುಜ ಇಂಟು ಭುಜ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಚೌಕದ ವಿಸ್ತೀರ್ಣ ಕೊಟ್ಟಾಗ ಒಂದು ಭುಜ ಕಂಡುಹಿಡಿಯುವ ಸೂತ್ರ. ಒಂದು ಭುಜ ಈಕ್ವಲ್ ಟು ರೂಟ್ ಚೌಕದ ವಿಸ್ತೀರ್ಣ. ಸರಿಯಾದ ಉತ್ತರ ಒಂದು ಭುಜ ಇಟ್ಕೊಳ್ತು ರೂಟ್ ಚೌಕದ ವಿಸ್ತೀರ್ಣ ಅಂತಕ್ಕಂಥ ಮಾಡಿದಾಗ ಆ ಚೌಕದ ಒಂದು ಭುಜ ಅಂತಕ್ಕಂಥ ನಮ್ಗೆ ಗೊತ್ತಾಗ್ತಾ ಬರ್ತೈತಿ. ಮುಂದಿನ ಪ್ರಶ್ನೆ, ಘನಾಕೃತಿಗಳೆಂದರೇನು. ಉದ್ದ ಅಗಲ ಈ ಮೂರು ಮಾನಗಳನ್ನು ತೋರಿಸೋದಕ್ಕೆ ಘನಾಕೃತಿ. ಸ್ವಲ್ಪ ಸರಿಯಾಗಿ ಗೊತ್ತಿದೆ. ಸಮತಲಾಕೃತಿ ಅಂದ್ರೆ ತಿಳ್ಕೊಂಡ್ರಿ, ಎರಡು ಆಯಾಮಗಳನ್ನು ಹೊಂದಿರ್ತಕ್ಕಂಥ ಆಕೃತಿಗಳೇ ಸಮತಲಾಕೃತಿ ಅಂತ ಕರೆದವು. ಇಲ್ಲಿ ಘನಾಕೃತಿ ಅಂತ ಹೇಳಿ ಕರಿತೀವಪ್ಪ. ಉದ್ದ ಅಗಲ ಎತ್ತರ ಈ ಮೂರು ಆಯಾಮಗಳನ್ನು ಹೊಂದಿರುವ ಆಕೃತಿಗಳಿಗೆ ಘನಾಕೃತಿಗಳನ್ನು. ಘನಾಕೃತಿಗಳಂದ್ರೆ ಮೂರು ಆಯಾಮಗಳನ್ನು ಹೊಂದಿರ್ತಕ್ಕಂಥ ಆಕೃತಿಗಳು ಘನಾಕೃತಿಗಳು. ಆ ಮೂರು ಆಯಾಮಗಳು ಯಾವ ಉಪಕರಣ ಉದ್ದ ಅಗಲ ಎತ್ತರ ಅಂತಕ್ಕಂಥ ಉತ್ತರ ಬರ್ತೈತಿ. ಮುಂದಿನ ಪ್ರಶ್ನೆ, ಆಯತ ಘನಾಕೃತಿಯ ಘನಫಲ ಕಂಡುಹಿಡಿಯುವ ಸೂತ್ರ. ಉದ್ದ ಇಂಟು ಅಗಲ ಇಂಟು ಎತ್ತರ. ಆಯತ ಘನಾಕೃತಿಯ ಘನಫಲ ಇಟ್ಕೊಂಡು ಉದ್ದ ಇಂಟು ಅಗಲ ಇಂಟು ಎತ್ತರ ಅಂತಕ್ಕಂಥದ್ದು ಆಯತ ಘನಾಕೃತಿಯ ಘನಫಲ ಕಂಡುಹಿಡಿಯುವ ಸೂತ್ರ. ಮುಂದಿನ ಪ್ರಶ್ನೆ, ಚೌಕ ಘನಾಕೃತಿಯ ಘನಫಲ ಕಂಡುಹಿಡಿಯುವ ಸೂತ್ರ. ಭುಜ ಇಂಟು ಭುಜ ಇಂಟು ಭುಜ. ಸರಿಯಾದ ಉತ್ತರ ಚೌಕ ಘನಾಕೃತಿಯ ಘನಫಲ ಇಟ್ಕೊಳ್ತು ಭುಜ ಇಂಟು ಭುಜ ಇಂಟು ಭುಜ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ವೃತ್ತದ ಸುತ್ತಳತೆ ಅಥವಾ ವೃತ್ತದ ಪರಿಧಿ ಕಂಡುಹಿಡಿಯುವ ಸೂತ್ರ. ವೃತ್ತದ ಸುತ್ತಳತೆ ಅಥವಾ ಪರಿಧಿ ಅಂತ ಕಟ್ಟಿ ಸುತ್ತಳತೆ ಅದಕ್ಕೆ ಅದರ ವೃತ್ತದ ಸುತ್ತಳತೆ ಕಂಡುಹಿಡಿಯುವ ಸೂತ್ರ ಯಾವುದು. 2πr. ವೃತ್ತದ ಸುತ್ತಳತೆ ಈಕ್ವಲ್ ಟು 2πr. ಸರಿಯಾದ ಉತ್ತರ ವೃತ್ತದ ಪರಿಧಿ ಅಥವಾ ವೃತ್ತದ ಸುತ್ತಳತೆ ಈಕ್ವಲ್ ಟು 2πr ಅಂತಕ್ಕಂಥದ್ದು. ಆರ್ ಅಂದ್ರೆ ಇಲ್ಲಿ ತ್ರಿಜ್ಯ. ಈ ಪೈನ ಬೆಲೆ ಎಷ್ಟು. 22/7. ಸರಿಯಾದ ಉತ್ತರ ಪೈ ಈಕ್ವಲ್ ಟು 22/7 ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ವೃತ್ತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ. ವೃತ್ತದ ವಿಸ್ತೀರ್ಣ ಈಕ್ವಲ್ ಟು πr. ವೃತ್ತದ ವಿಸ್ತೀರ್ಣ ಈಕ್ವಲ್ ಟು πr. ಸ್ವಲ್ಪ ತಪ್ಪಾಗಿದೆ. ವೃತ್ತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ. ವೃತ್ತದ ವಿಸ್ತೀರ್ಣ ಈಕ್ವಲ್ ಟು 22/7 ಇಂಟು 3 ಸ್ಕ್ವೇರ್. ವೃತ್ತದ ವಿಸ್ತೀರ್ಣ ಇಟ್ಕೊಂಡು πr². ಇಲ್ಲಿ ಪೈ ಅಂತಕ್ಕಂಥ ಬೆಲೆನೇ ಹೇಳಬೇಕು 22/7. ಆರ್ ಅಂದ್ರೆ ತ್ರಿಜ್ಯ ಸ್ಕ್ವೇರ್. πr² ಅಂತಕ್ಕಂಥದ್ದು ವೃತ್ತದ ವಿಸ್ತೀರ್ಣ ಕಂಡಿರ್ತಕ್ಕಂಥ ಸೂತ್ರ. ಮುಂದಿನ ಪ್ರಶ್ನೆ, ಚೌಕದ ಸುತ್ತಳತೆಯು ಆ ಚೌಕದ ಭುಜದ ಎಷ್ಟರಷ್ಟಿರುತ್ತದೆ. 4ರಷ್ಟು. ಸರಿಯಾದ ಉತ್ತರ ಚೌಕದ ಸುತ್ತಳತೆಯು ಆ ಚೌಕದ ಒಂದು ಭುಜದ 4ರಷ್ಟು ಅದರ ಸುತ್ತಳತೆ ಅಂತಕ್ಕಂಥದ್ದು ಇರ್ತೈತಿ. ಮುಂದಿನ ಪ್ರಶ್ನೆ, ಒಂದು ಆಯತದ ಸುತ್ತಳತೆಯು ಆ ಆಯತದ ಉದ್ದ ಮತ್ತು ಅಗಲಗಳ ಮೊತ್ತದ ಎಷ್ಟರಷ್ಟಿರುತ್ತದೆ. 2ರಷ್ಟು ಇರುತ್ತದೆ. ಸೂತ್ರ ಗೊತ್ತೈತಿ. ಆಯತದ ಸುತ್ತಳತೆ ಇಟ್ಕೊಂಡು 2 ಬ್ರಾಕೆಟ್ ಉದ್ದ ಪ್ಲಸ್ ಅಗಲ ಬ್ರಾಕೆಟ್ ಹೋಗೈತಿ. ಆ ಉದ್ದ ಮತ್ತು ಅಗಲಗಳ ಮೊತ್ತದ 2ರಷ್ಟು ಆಯತದ ಸುತ್ತಳತೆ ಅಂತಕ್ಕಂಥದ್ದು ಆಗಿರ್ತೈತಿ. ಮುಂದಿನ ಪ್ರಶ್ನೆ, ಒಂದು ಚೌಕದ ಒಂದು ಭುಜ 5 ಮೀಟರ್ ಇದ್ದರೆ ಅದರ ಸುತ್ತಳತೆ ಎಷ್ಟಿರ್ತೈತಿ. ಚೌಕದ ಸುತ್ತಳತೆ ಈಕ್ವಲ್ ಟು 4 ಇಂಟು 1 ಭುಜ. 4 ಇಂಟು 5 ಈಕ್ವಲ್ ಟು 20 ಮೀಟರ್. ಸರಿಯಾದ ಉತ್ತರ 20 ಮೀಟರ್ ಅಂತಕ್ಕಂಥ ಅದರ ಸುತ್ತಳತೆ ಅಂತಕ್ಕಂಥದ್ದು. ಚೌಕದ ಸುತ್ತಳತೆ ಮತ್ತು ವಿಸ್ತೀರ್ಣ ಒಂದೇ ಸಂಖ್ಯೆ ಆಗಬೇಕಾದ್ರೆ ಚೌಕದ ಭುಜ ಎಷ್ಟಿರಬೇಕು.
4 ಸೆಂಟಿಮೀಟರ್. ಸರಿಯಾದ ಉತ್ತರ 4 ಅಂತಕ್ಕ 4 ಮೀಟರ್ ಇರ್ಬೋದು, ಸೆಂಟಿಮೀಟರ್ ಇರ್ಬೋದು. 4 ಅಂತಕ್ಕ ಆಗ್ತಪ್ಪ ಅಂದ್ರೆ 4 ಭುಜ ತೋರಿಸಬಹುದು. ಸುತ್ತಳತೆನೂ 16 ಆಗ್ತೈತಿ ಮತ್ತು ಅದ್ರ ವಿಸ್ತೀರ್ಣನೂ ಸಹ 16 ಆಗ್ತೈತಿ. ಅಲ್ಲಿ ಸೆಂಟಿಮೀಟರ್ ತೋರಿಸಿದ ಸೆಂಟಿಮೀಟರ್ ಹಚ್ಚಿ ಆದ್ರೆ ಇಲ್ಲಿ ವಿಸ್ತೀರ್ಣದಾಗ ಚದರ ಅಂತಕ್ಕಂಥ ಮೂಲಮಾನವನ್ನ ಹಚ್ಚಬೇಕಾಗ್ತೈತಿ. ಇದ್ರ ಪ್ರಶ್ನೆ, ಒಂದು ಆಯತದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 3 ಮೀಟರ್ ಮತ್ತು 2 ಮೀಟರ್ ಇದ್ದರೆ, ಉದ್ದ 3 ಮೀಟರ್ ಅಗಲ 2 ಮೀಟರ್ ಇದ್ದರೆ ಆಯತದ ಸುತ್ತಳತೆ ಎಷ್ಟಿರುತ್ತದೆ? 10 ಮೀಟರ್. ಸರಿಯಾದ ಉತ್ತರ, ಆ ಆಯತದ ಸುತ್ತಳತೆ ಅಂತಕ್ಕಂಥದ್ದು 10 ಮೀಟರ್ ಅಂತಕ್ಕಂಥದ್ದು ಆಗಿರ್ತೈತಿ. ಮುಂದಿನ ಪ್ರಶ್ನೆ, ಒಂದು ಚೌಕದ ವಿಸ್ತೀರ್ಣ 81 ಚದರ ಮೀಟರ್ ಆದರೆ, ಒಂದು ಚೌಕದ ವಿಸ್ತೀರ್ಣ 81 ಚದರ ಮೀಟರ್ ಆದರೆ ಆ ಚೌಕದ ಸುತ್ತಳತೆ ಎಷ್ಟಿರುತ್ತದೆ? 36 ಚದರ ಮೀಟರ್. ಚದರ ಹಚ್ಚಬಾರ್ದಲ್ಲಿ, ಅದರ ಸುತ್ತಳತೆ ಕೇಳಿದ್ದೀನಿ. 36 ಮೀಟರ್. ಸರಿಯಾದ ಉತ್ತರ 36 ಮೀಟರ್ ಅಂತಕ್ಕಂಥದ್ದು ಇರ್ತೈತಿ. ಅಂದ್ರೆ ಅದರ ವಿಸ್ತೀರ್ಣ ಕೊಟ್ಟಿನಿ, 81 ಚದರ ಮೀಟರ್ ಅಂತಕ್ಕಂಥ ವಿಸ್ತೀರ್ಣ ಐತಿ. ಅದ್ರ ಒಂದು ಭುಜ ಕಂಡು ಹಿಡ್ಕೊಂಡಾಳ, ಎಷ್ಟು ಬಂದೈತಿ? 9 ಅಂತಕ್ಕಂಥ ಒಂದು ಭುಜ ಬಂದೈತಿ. 9 4 36 ಅಂತಕ್ಕಂಥದ್ದು ಅದರ ಸುತ್ತಳತೆ ಅಂತಕ್ಕಂಥದ್ದು ಸರಿಯಾಗಿದೆ. ಎಲ್ಲರೂ ಹೇಳಿರಿ, ಪಾಠದ ಮೇಲೆ